ರಾಯಚೂರಿನ RTPS ಈಗ ಬಹಳ ಸುದ್ದಿ ಒಳಗೈತಿ ಬಿಡ್ರಿ. ಕಲ್ಲಿದ್ದಲು ಇಲ್ದ ಕರೆಂಟ್ ಉತ್ಪಾದನೆ ಕಡಿಮೆ ಆಗೈತಿ ಅನ್ನೋದ ಸುದ್ದಿ. ಆದ್ರ ಇವತ್ತು ಬ್ಯಾರೆ ಕಾರಣಕ್ಕ ಸುದ್ದಿ ಆಗೈತಿ. ಅಲ್ಲಿನ ಬಾಯ್ಲರ್ ಒಂದು ಢಮಾರಾಗಿ 7 ಮಂದಿಗ ಗಾಯ ಆಗೈತಿ. ಪಾಪ ಅವ್ರ ಪರಿಸ್ಥಿತಿ ಏನ್ ಕೇಳ್ತೀರಿ ನೀವ ನೋಡ್ರಿ. ಐನನ್ ಶಿವನ ಹೆಂಗ್ ನಡ್ಗಾಕತ್ತ ನೋಡ್ರಿ. ಇವ ದವಾಖಾನಿ ಹಾಸಿಗೆ ಮ್ಯಾಲ ಮಲ್ಕೊಂಡಿರೋ ಇವನ ನೋಡಿದ್ರ ಅಯ್ಯೋ ಪಾಪ ಅನಿಸ್ತೈತಿ. ಇವನ್ ಮೈ ತುಂಬಾ ಸುಟ್ಟು ಗಾಯ ಆಗ್ಯಾವ. ಇಂಥವ್ನ ಲಘುನ ಓಪೆಕ್ ದವಾಖಾನಿಗೆ ಕರ್ಕೊಂಡ್ ಬಂದ್ರ ಇಲ್ಲಿ ಡಾಕ್ಟರ್ಗಳು ಅಡ್ಮಿಟ್ ಮಾಡ್ಕೊಳಕ ಹಿಂದ್ ಮುಂದ್ ನೋಡಿದ್ರು. ಟ್ರೀಟ್ಮೆಂಟ್ ಕೊಡಾಕ ಆಗಂಗಿಲ್ಲ, ಹೈದರಾಬಾದಿಗೆ ಕರ್ಕೊಂಡ್ ಹೋಗ್ರಿ ಅಂತ ಹೇಳಿದ್ರು. ಅದ್ಕ ಸಿಟ್ಟಾದ ಇಲ್ಲಿನ ಮಂದಿ ಎಲ್ಲ ಡಾಕ್ಟರ್ಗಳಿಗೆ ಜೋರ್ ಮಾಡಿದ್ರು. ಫುಲ್ ಸ್ಲಾಕ್ ಬರ್ತದ ಬಾಟಮ್ ಇಸ್ಲಿಂದ ಬೂದಿ. ಆ ಬೂದಿ ಬಂದ ಟೈಮಿಗೆ ಏನಾಗ್ಬಿಡ್ತದೆ, ಅದು ಫುಲ್ ಜಾಮ್ ಆಗಿಬಿಡ್ತದೆ. ಬೈಲರೆಲ್ಲ ಜಾಮ್ ಅದ, ನಾವು ಹೊಡಿಬೇಕದು. ಅದೇ ಟೈಮಿಗೆ ಏನಾಗ್ಬಿಟ್ಟದ ಅಂದರೆ ಅದು ಒಂದೇ ಸಲ ಏನದಂದೆ ಬಿದ್ದು ಬಿಟ್ಟದ. ಬಿದ್ದಾಗ ಅದು ಯಾವ ಸಲ ಬಂದು ಹೊಡ್ಕೊಂಡು ಮೈಯೆಲ್ಲ ಇದಾಗಿಬಿಟ್ಟದು. 7-8 ಮಂದಿ ಇದ್ವಿ, ಇವರಿಗೆ ಗಾಯ ಅಷ್ಟೇ, 5-6 ಮಂದಿ. ಅಷ್ಟಕ್ಕೂ ಇವ್ರ ಮೈ ತುಂಬಾ ಸುಟ್ಟು ಗಾಯ ಆಗಿದ್ದು ಹೆಂಗ ಅಂತಿರೇನು? ಅದೇನಾತು ಅಂದ್ರ ಇವತ್ತು ಮುಂಜಾನೆ ರಾಯಚೂರ್ನ RTPS 2ನೇ ಘಟಕದಾಗ ಬೂದಿ ಸ್ವಚ್ಛ ಮಾಡ್ಬೇಕಾದ್ರ ಬಾಯ್ಲರ್ ಡಮಾರ್ ಅಂದಿತ್ತು. ಅದ್ರಾಗ 7 ಮಂದಿಗೆ ಸುಟ್ಟು ಗಾಯ ಆತು. ಲಘುನ ಅವರನ್ನ ಒಪೆಕ್ ದವಾಖಾನಿಗೆ ಕರ್ಕೊಂಡ್ ಬಂದಿದ್ರು. ಆದ್ರ 7 ಮಂದಿ ಪೈಕಿ ಸೀರಿಯಸ್ ಆಗಿದ್ದ ಇಬ್ಬರಿಗೆ ಟ್ರೀಟ್ಮೆಂಟ್ ಕೊಡಾಕ ಇಲ್ಲಿನ ಡಾಕ್ಟರ್ಸು ಒಪ್ಲಿಲ್ಲ. ಅವರನ್ನ ಹೈದರಾಬಾದ್ಗೆ ಕರ್ಕೊಂಡ್ ಹೋಗ್ಯಾರ. ಇನ್ನಿಬ್ಬರಿಗೆ ಒಪೆಕ್ ದವಾಖಾನ್ಯಾಗ ಟ್ರೀಟ್ಮೆಂಟ್ ಕೊಡಾಕತ್ತಾರ. ಇವತ್ತು ಯೂನಿಟ್ 2 ಟ್ರಿಪ್ ಆಗಿದ್ದಾಗ ಬಾಯ್ಲರ್ನಲ್ಲಿ, ಬಾಯ್ಲರ್ ಡ್ರಮ್ ಅಲ್ಲ, ಬಾಯ್ಲರ್ ಟ್ಯೂಬ್ ಅಂತ ಇರ್ತವೆ. ಅದರೊಳಗಡೆ ನಾವು ಏನು ಈ ಕೋಲ್ ಪೌಡರ್ನ ಬರ್ನ್ ಮಾಡ್ತೀವಿ, ಆ ಜಾಗದಲ್ಲಿ ಕೋಲ್ ಬರ್ನ್ ಆದಾಗ ಆ್ಯಶ್ ಆಗುತ್ತೆ. ಅದು ಆ್ಯಶ್ ಆಗಿ ಕೆಳಗಡೆ ನೀರೊಳಗೆ ಬೀಳುತ್ತೆ. ಆ ನೀರಲ್ಲಿ ಬಿಡೋ ಟೈಮ್ನಲ್ಲಿ ಏನಾಗಿದೆ, ಈ ಸ್ಲ್ಯಾಗ್ ಅಂತ ಹೇಳ್ತೀವಿ, ಅಂದರೆ ಕಟ್ಕೊಂಡ್ಬಿಡ್ತದೆ ಸುತ್ತ. ಆ ಬಾಯ್ಲರ್ ಡ್ರಮ್ ಸುತ್ತ, ಡ್ರಮ್ ಅಲ್ಲ, ಬಾಯ್ಲರ್ ಏನು ಬಾಕ್ಸ್ ಇದೆ, ಬೆಂಕಿ ಉರಿತಾ ಇರ್ತ ಒಳಗಡೆ, ಅದರೊಳಗಡೆ. ಇನ್ 3 ಮಂದಿ KPC ದವಾಖಾನೆಗೆ ಅಡ್ಮಿಟ್ ಆಗ್ಯಾರ. ಅವ್ರಿಗೇನು ಅಂಥ ಅಪಾಯ ಆಗಿಲ್ಲ. ಇವರಿಗೆಲ್ಲ ಆರಾಮ ಆಗುವಂತ ಟ್ರೀಟ್ಮೆಂಟ್ ಕೊಡಿಸಿ ಪರಿಹಾರ ಕೊಡ್ತೀವಿ ಅಂತಾರ RTPS ಅಧಿಕಾರಿಗಳು. ಕೆಲವೊಂದು ಬೇಸಿಕ್ ಫೆಸಿಲಿಟೀಸ್ ಬೇಕಾಗುತ್ತೆ, ಅದಕ್ಕೆ ನಾವು ಹೈಯರ್ ಸೆಂಟ್ರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಟ್ರೀಟ್ಮೆಂಟ್ ಎಲ್ಲ ಚಾಲೂ ಇದೆ, ರೈಟ್. ಈಗ ಹೈಯರ್ ಸೆಂಟ್ರಿಗೆ ನಾವು ಹೈದರಾಬಾದಕ್ಕೆ ಶಿಫ್ಟ್ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಟ್ನಾಗ ಕೆಲಸ ಮಾಡೋ ಮಂದಿಗೆ ಸುರಕ್ಷತಾ ಇಲ್ಲ ಅಂದ್ರ ಹೆಂಗ್ ಹೇಳ್ರಿ? ಇಂಥ ಅಪಾಯ ಇನ್ನೊಮ್ಮೆ ಆಗ್ದಂಗ ಅಧಿಕಾರಿಗಳು ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಅಂದ್ರ ಕಾರ್ಮಿಕರು ಪರದಾಡ್ಬೇಕಾಗ್ತೈತಿ. ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ಇನ್ನ ಅಣ್ಣಾ ಹಜಾರೆ ಟೀಮ್ ಸದಸ್ಯ ಮತ್ತು ವಕೀಲ ಪ್ರಶಾಂತ್ ಭೂಷಣ್ ಅವ್ರ ಮ್ಯಾಲ ಹಲ್ಲಿ ನಡೆದದ. ಇಬ್ರು ಕಾಶ್ಮೀರಿ ಹುಡುಗರು ಹಲ್ಲಿ ನಡೆಸ್ಯಾರ. ಡೆಲ್ಲಿ ಒಳಗ ಅವರ ಆಫೀಸ್ನ್ಯಾಗ ಈ ಘಟನೆ ನಡೆದೈತಿ. ಇಬ್ಬರು ಸೇರಿ ಪ್ರಶಾಂತ್ ಅವ್ರ ಕೊಳ್ಳಪಟ್ಟಿ ಹಿಡಿದು ಉಳ್ಳಾಡ್ಸಿ ಹೊಡೆದಾರ. ಜಮ್ಮು ಕಾಶ್ಮೀರದಾಗ 2000ಕ್ಕ ಭಾಳ ಘೋರಿ ಅದಾವು. ಇವೆಲ್ಲ ನಕಲಿ ಎನ್ಕೌಂಟರ್ ಮಾಡಿ ಸಾಯ್ಸಾರಲ್ಲ, ಅವ್ರದ್ದು ಅವು ಘೋರಿ ಅಂದಾರ. ಅದಕ್ಕ ಸಿಟ್ಟಿಗೆದ್ದು ಇವ್ರ ಮ್ಯಾಲ ಹಲ್ಲೆ ನಡೆದೈತಿ. ಇಂದು ಪ್ರಶಾಂತ್ ಭೂಷಣ್ ಅವ್ರ ಮೇಲೆ ಹಲ್ಲೆ ನಡೆದೈತಿ. ಕಾಶ್ಮೀರಿ ಯುವಕರಂತ ಹೇಳ್ಕೊಂಡು ಬಂದು ಪ್ರಶಾಂತ್ ಭೂಷಣ್ ಅವ್ರ ಮೇಲೆ ಹಲ್ಲೆ ಮಾಡ್ಯಾರ. ಅವರು ಕಾಶ್ಮೀರಿ ಸಮಸ್ಯೆ ಬಗ್ಗೆ ಮತ್ತು ಕಾಶ್ಮೀರದ ಜನದ ಬಗ್ಗೆ ಏನೋ ಮಾತಾಡ್ಯಾರಂಥೇಳಿ ಅಲ್ಲಿಗೆ ಬಂದಂಥ 2-3 ಜನ ಯುವಕರು ಅವ್ರನ್ನ ಉಳ್ಳಾಡ್ಸಿ ಹೊಡೆದಾರೆ. ನೀವೀಗ ನೋಡಬಹುದು ದೃಶ್ಯಗಳಲ್ಲಿ ಹೆಂಗೆ ಹೊಡೆಯಾಕೊಂತಾರಂತೇಳಿ. ಆದ್ರೆ ಅವರು ಇದ್ರ ಬಗ್ಗೆ ಏನು ಮಾತಾಡ್ಯಾರ ಮತ್ತು ಇವ್ರು ಹೊಡೆಯೋದಕ್ಕೆ ನಿಖರ ಕಾರಣ ಏನು ಹೇಳ್ಯಾರ ಅನ್ನೋದು ಇನ್ನೂ ಮಟ್ಟ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೊಡ್ತಾರ. ಆದ್ರೆ ನೀವೀಗ ನೋಡೋ ಹಂಗೆ ಕೊಳ್ಳಪಟ್ಟಿ ಹಿಡಿದು ಅವ್ರನ್ನ ಹೆಂಗೆ ಉಳ್ಳಾಡ್ಸಿ ಹೊಡೆದಾರಂತ. ಆದ್ರೆ ಏನೋ ಸಮಸ್ಯೆ ಇದ್ರೂ ಅದನ್ನು ನ್ಯಾಯಾಂಗದ ಒಂದು ತನಿಖೆಯಿಂದ ಬಗೆಹರಿಸ್ಕೋಬೇಕ ಹೊರತು ಈ ರೀತಿ ಕೈಯಾಗ ಕಾನೂನು ತಗೊಳ್ಳೋದು ಸರಿ ಅಲ್ಲ ಅಂತ ಎಲ್ಲ ಕಡೆಯಿಂದ ಅಭಿಪ್ರಾಯ ವ್ಯಕ್ತ ಆಗೈತಿ. ಬರ್ರಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಮ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ಅವರಿಂದ. ಪ್ರಶಾಂತ್, ನಾವೀಗ ನೋಡ್ಬೋದು ಪ್ರಶಾಂತ್ ಭೂಷಣ್ ಅವ್ರ ಮ್ಯಾಗ ಹೆಂಗೆ ಹಲ್ಲೆ ನಡೆದೈತೆ ಅಂತ. ಆದ್ರೆ ಯಾಕೆ ಹಲ್ಲೆ ನಡೆಸಾರ, ಇದ್ರ ಬಗ್ಗೆ ಬಂದ ಯುವಕರು ಏನು ಹೇಳ್ತಾರ ಮತ್ತು ಹೊಡೆಸ್ಕೊಂಡು ಪ್ರಶಾಂತ್ ಭೂಷಣ್ ಏನಾದರೂ ಹೇಳ್ಯಾರೇನ್ರಿ?
ರಾಧಾ ಏನಿವತ್ತು ಸುಪ್ರೀಂ ಕೋರ್ಟ್ ನ ಕೇಸ್ ಮುಗಿಸಿ ಪ್ರಶಾಂತ್ ಭೂಷಣ್ ಅಲ್ಲಿ ಎದುರುಗಡೆನ ಅವ್ರದ್ದೊಂದು ಚೇಂಬರ್ ಅದ, ಅಲ್ಲಿ ಬಂದಾಗ ಇಬ್ರು ಹುಡುಗರು ಅವ್ರ ಆಫೀಸ್ ಒಳಗೆ ಹೊಕ್ಕು ಅವ್ರ ಮೇಲೆ ಹಲ್ಲೆ ನಡೆಸ್ತಾರ. ಅವ್ರ ಮೇಲೆ ಹಲ್ಲೆ ನಡೆಸಿದಾಗ ಒಬ್ಬ ಹುಡುಗನನ್ನ ಅಲ್ಲೇ ಪೊಲೀಸರು ಹಿಡ್ಕೊಂಡಾರ. ಈಗ ಪ್ರಶಾಂತ್ ಭೂಷಣ್ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ ಹೋಗ್ಯಾರ. ಅಲ್ಲಿ ಅವರು ಅಂದ್ರೆ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನ ಕೂಡ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ ಒಳಗೆ ನೀಡಲಾಗತ್ತೆ. ನಂತರ ಪ್ರಶಾಂತ್ ಭೂಷಣ್ ಮಾತಾಡ್ತಾರೆ. ಪ್ರಮುಖವಾಗಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು, ಇವತ್ತು ಏನು JNK ಜಮ್ಮು ಕಾಶ್ಮೀರ್ ತ್ರಿಸದಸ್ಯ ಸಮಿತಿ ರಚಿಸಲಾಗಿತ್ತು, ಆ ಸಮಿತಿಯ ಒಂದು ವರದಿ ಏನು ಬಂದಿತ್ತು, ಆ ವರದಿ ಹಿನ್ನೆಲೆಯಲ್ಲಿ ಪ್ರಶಾಂತ್ ಭೂಷಣ್ ಈಗಾಗಲೇ ಜಮ್ಮು ಕಾಶ್ಮೀರ್ಗೆ ಸ್ವಾಯತ್ತತೆ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಪ್ರಶಾಂತ್ ಭೂಷಣ್ ತಮ್ಮ ವಿಚಾರಗಳನ್ನ ಬಹಿರಂಗವಾಗಿ ಮಂಡಿಸಿರೋದ್ರಿಂದ ಆ ಒಂದು ಯುವಕರು ಬೇಸತ್ತು ಶ್ರೀರಾಮ್ ಸೇನೆ ಯುವಕರು ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಆದ್ರೆ ಸ್ಪಷ್ಟವಾಗಿ ಇನ್ನೂ ಪೊಲೀಸರು ಯಾವ ಯುವಕರು ಅಂತಕ್ಕಂಥದ್ದನ್ನ ಹೇಳಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಶಾಂತ್ ಭೂಷಣ್ ಮೇಲೆ ಹಲ್ಲೆ ನಡೆದಿದೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಇನ್ನೂ ಸ್ಥಿತಿ ಸ್ಪಷ್ಟವಾಗಬೇಕಿದೆ. ಆದ್ರೆ ಪ್ರಶಾಂತ್ ಭೂಷಣ್ ಈಗ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೂಡ ನೀಡಲಾಗುತ್ತೆ. ಓಕೆ ಪ್ರಶಾಂತ್ ನಾಥ್, ಈಗ ಇವರು ಯಾವ್ದಾದ್ರು ಸಂಘಟನೆಗೆ ಸೇರಿದವರು ಅನ್ನೋದ್ರ ಬಗ್ಗೆ ಏನಾದ್ರೂ ಅನುಮಾನ ಬಂದೈತಾ? ಮತ್ತ ಈ ಯುವಕರು ಏನಾದ್ರೂ ಮಾತಾಡ್ಯಾರ, ಎದಕ್ ಹೊಡೆದಿವಿ, ಯಾಕ ಅನ್ನೋದ್ರ ಬಗ್ಗೆ? ಒಟ್ಟು ಕೆಲ ರೈಟಿಸ್ಟ್ ಮೂಲಭೂತವಾದಿ ಸಂಘಟನೆಗಳಿಗೆ ಸೇರಿದವರು ಈ ಹುಡುಗರು ಅಂತಕ್ಕಂಥದ್ದು ಪ್ರಾಥಮಿಕವಾಗಿ ದೆಹಲಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಯುವಕರ ಈ ರೀತಿಯ ಹಲ್ಲೆಗೆ ಕಾರಣ ಏನು ಮತ್ತು ಯಾವ ಕಾರಣದಿಂದ ಹಿಂಗ್ ಹೊಡೆದಾರ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಇದು ದೆಹಲಿ ಪೊಲೀಸರು ಕೂಡ ಸ್ಪಷ್ಟ ಮಾಡಬೇಕಾಗಿದೆ. ಪ್ರಶಾಂತ್ ಭೂಷಣ್ ಈಗಾಗಲೇ ಏನು ಆರ್ಮ್ಸ್ ಸ್ಪೆಷಲ್ ಆಕ್ಟ್ ಅನ್ನ ರಿಮೂವ್ ಮಾಡಬೇಕು ಅಂತಕ್ಕಂಥದ್ದು ಪ್ರಶಾಂತ್ ಭೂಷಣ್ ಕೂಡ ಅನೇಕ ದಿನಗಳಿಂದ ಪ್ರಶಾಂತ್ ಭೂಷಣ್ ಅರವಿಂದ್ ಪಿರಾ ಈ ರೀತಿಯ ಫ್ರೀ ಥಿಂಕರ್ಸ್ ಇದನ್ನ ಹೇಳ್ತಾ ಬಂದಿದ್ರು. ಆದ್ರೆ ಇವತ್ತಿನ ಏನು ದಿಲೀಪ್ ಪಡಗಾಂವ್ಕರ್ ನೇತೃತ್ವದ ತ್ರಿಸದಸ್ಯ ಸಮಿತಿ ಇತ್ತು, ಇವತ್ತು ಅದು ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಸ್ತಾಪವನ್ನ ಮುಂದಿಟ್ಟಿದೆ. ಇದೇ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ಹಲ್ಲೆ ನಡೆದಿದೆಯಾ ಅಂತಕ್ಕಂಥದ್ದು ಪ್ರಾಥಮಿಕವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದೇಹ. ದೆಹಲಿ ಪೊಲೀಸರು ಇದನ್ನ ಸ್ಪಷ್ಟ ಮಾಡಬೇಕಿದೆ. ಪ್ರಶಾಂತ್ ಭೂಷಣ್ ಅವರನ್ನ ರಾಮ್ ಮನೋಹರ್ ಲೋಹಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಗಿದೆ. ದಾದಾ ಏನಾರ ಆಗ್ಲಿ ಪ್ರಶಾಂತ್ ನಾಥ್, ಹಿಂಗ ಕಾನೂನು ಕೈ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ ನೀವು? ಖಂಡಿತವಾಗಿ ಕಾನೂನನ್ನ ಯಾರೇ ಕೂಡ ಕೈಗೆತ್ತಿಕೊಂಡು ಕೂಡ ಅದು ತಪ್ಪು ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಅಸಮಾಧಾನಗಳಿದ್ರು ಕೂಡ ಅದೊಂದು ಪ್ರಜಾಪ್ರಭುತ್ವದ ಸಂವಿಧಾನದ ಚೌಕಟ್ಟಿನಲ್ಲಿ ಆ ವಿಷಯವನ್ನ ಎತ್ಬೋದು. ಆದ್ರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಹಿರಿಯ ವಕೀಲರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಮಾಡ್ತಿರ್ತಕ್ಕಂಥದ್ದು ನಿಶ್ಚಿತವಾಗಿರ್ತಕ್ಕಂಥದ್ದು ಖಂಡನೀಯ. ಎಲ್ರಿಗೂ ವಾಕ್ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟಿದೆ. ಆದ್ರೆ ಈ ರೀತಿ ಹಲ್ಲೆ ಮಾಡುವುದರ ಮುಖಾಂತರ ನಮ್ಮ ವಿಚಾರ ಸರಿ, ನಿಮ್ಮ ವಿಚಾರ ಸರಿ, ನಿಮ್ಮ ವಿಚಾರ ಸರಿ, ನಮ್ಮ ವಿಚಾರ ತಪ್ಪು ಅಂತಕ್ಕಂಥದ್ದು, ಆ ರೀತಿಯಾಗಿರ್ತಕ್ಕಂಥ ಮೆಸೇಜ್ ಅನ್ನ ಯಾರಾದ್ರೂ ಕೊಡ್ಲಿಕ್ಕೆ ಬಯಸಿದ್ರೆ ಅದು ಖಂಡಿತವಾಗೂ ತಪ್ಪು ಅಂತಕ್ಕಂಥದ್ರಲ್ಲಿ ಎರಡು ಮಾತುಗಾರ. ಹೊಡೆಯಕ್ಕ ಎಷ್ಟು ಜನ ಬಂದಿದ್ರಂತ ಪ್ರಶಾಂತ್ ನಾಥ್? ಎಷ್ಟು ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡ್ಯಾರ? ಇನ್ ಯಾರನ್ನಾದ್ರೂ ಹುಡುಕ್ತಿದಾರ? ಅವ್ರ ಗುರುತು ಅವ್ರು ಯಾರು ಅನ್ನೋದು ಏನಾದ್ರೂ ಗೊತ್ತಾಗೈತಾ? ಇಬ್ಬರು ಹುಡುಗರು ಬಂದಿದ್ರು ಅಂತಕ್ಕಂಥದ್ದು. ಯಾಕಂದ್ರೆ 4th ಫ್ಲೋರ್ 4ನೇ ಫ್ಲೋರ್ದಾಗ ಪ್ರಶಾಂತ್ ಭೂಷಣ್ ಅವರ ಆಫೀಸ್ ಅದ. ಸುಪ್ರೀಂ ಕೋರ್ಟ್ ನ ಎದುರುಗಡೆ ಏನ್ ಲಾಯರ್ಸ್ ಚೇಂಬರ್ ಅದ, 4ನೇ ಫ್ಲೋರ್ನಾಗ ಪ್ರಶಾಂತ್ ಭೂಷಣ್ ಅವ್ರ ಆಫೀಸ್ ಅದ. ಆ ಆಫೀಸ್ನಾಗ ಪ್ರಶಾಂತ್ ಭೂಷಣ್ 4 ಗಂಟೆ ಕೇಸ್ ಮುಗಿಸಿ ನಮ್ಮ ಚೇಂಬರ್ ಹೊಂಟಾಗ ಆ ರೀತಿಯಾಗಿರ್ತಕ್ಕಂಥ ಹಲ್ಲೆಯನ್ನ ಇಬ್ರು ಹುಡುಗರು ನಡೆಸ್ಯಾರ ಅಂತಕ್ಕಂಥದ್ದು. ಇಬ್ರು ಹುಡುಗರು ದೆಹಲಿ ಪೊಲೀಸರ ವಶದಲ್ಲಿದ್ದಾರೆ. ಒಬ್ಬರನ್ನ ಅಲ್ಲೇ ತಕ್ಷಣಕ್ಕೆ ಹಿಡಿಯಲಾಗಿತ್ತು ಅಂತಕ್ಕಂಥದ್ದು. ಹೀಗಾಗಿ ತನಿಖೆ ಮುಂದುವರೆದಿದೆ. ಯಾವ ಕಾರಣಕ್ಕೆ ಅವ್ರ ಮೇಲೆ ಹೆಂಗ್ ಹಲ್ಲೆ ಆಗಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಬೇಕಾಗಿದೆ. ಧನ್ಯವಾದ ಪ್ರಶಾಂತ್ ನಿಮ್ಮ ಮಾಹಿತಿ. ಒಟ್ಟಾರೆ ಪ್ರಶಾಂತ್ ಭೂಷಣ್ ಅವ್ರ ಮೇಲೆ ಇಂದು ಹಲ್ಲೆ ನಡೆದೈತಿ. ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಯುವಕರು ಬಂದು ಈ ರೀತಿ ಹಲ್ಲೆ ಮಾಡ್ಯಾರ ಅನ್ನೋಂಥ ಸುದ್ದಿ ಐತಿ. ಆದರೆ ಏನಾರ ಆಗಲಿ ಹಿಂಗೆ ಕಾನೂನು ಕೈ ತಗೊಳ್ಳೋದು ಸರಿಯಲ್ಲ ಅನ್ನೋ ಮಾತು ಕೇಳಿ ಬಂದೈತಿ. ಅಷ್ಟೇ ಅಲ್ಲ, ಪ್ರಶಾಂತ್ ಭೂಷಣ್ರನ್ನ ಈಗ ಆಸ್ಪತ್ರೆಗೆ ದಾಖಲೆ ಮಾಡ್ಯಾರ.